ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮತಿಷ್ಟಾರ್ಥಸಿದ್ಧಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವಿಷ್ಣುತೀರ್ಥಃ ಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧಕ್ ಚಿಂತಾಮಣಿಂ ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ. ಶ್ರೀ ವಿದ್ಯಾ ಶ್ರೀಶತೀರ್ಥಗುರುಭ್ಯೋ ನಮಃ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹಿಂದಿನ ಪ್ರವಚನದಲ್ಲಿ ಧೃತರಾಷ್ಟ್ರನು ತಾನು ರಾತ್ರಿ ನಿದ್ದೆ ಬರದೆ ಪರಿತಪಿಸ್ತಿರಬೇಕಾದ್ರೆ ವಿದುರನನ್ನು ಕರೆದು ನನಗೆ ಉಪದೇಶಿಸು ಅಂತ ಕೇಳಿಕೊಂಡಾಗ ಆ ವಿದುರರ ಉಪದೇಶವನ್ನು ಅವನು ಕೇಳ್ತಾ ಬಂದೆ. ನಾನಾ ರೀತಿಯಾದಂತಹ ಉಪದೇಶವನ್ನು ಅವನು ಕೇಳ್ತಾ ಬಂದು ಕೊನೆಗೆ ವಿದುರರು ಹೇಳುವಾಗ ಪಾಂಡವರಿಗೆ ಅವರೇನು ಗ್ರಾಮಗಳನ್ನು ಕೇಳಿದ್ದಾರೆ ಅದನ್ನು ಕೊಡುವಂತಹ ಒಂದು ಮಾತನ್ನು ಕೂಡ ಆಡ್ತಾರೆ. ಪ್ರದಾಯೇಷಾಂ ಉಚಿತಂ ತಾತರಾಜ್ಯಂ, ಅವರಿಗೆ ಸಲ್ಲಬೇಕಾದ್ದನ್ನು ಅವರಿಗೆ ಮರಳಿಸು ಅಂಥೇಳಿ ಹೇಳುವ ಮೂಲಕ ಹಿಂದಿನ ಅಧ್ಯಾಯ ಅನ್ನೋದು ಮುಗಿದಿತ್ತು. ನಂತರ ಪುನಃ ಧೃತರಾಷ್ಟ್ರ ಇಷ್ಟು ಹೇಳಿಯೂ ಕೂಡ ಮತ್ತೆ ವಿದುರರಿಗೆ ಕೇಳ್ತಾ ಇದ್ದಾನೆ. ಜಾಗ್ರತೋ ದಹ್ಯಮಾನಸ್ಯ ಯತ್ಕಾರ್ಯಮನುಪಶ್ಯಸಿ ತದ್ಬ್ರೂಹಿ ತ್ವಂ ಹಿನಸ್ತಾತ ಧರ್ಮಾರ್ಥ ಕುಶಲಃ ಶುಚಿಃ. ಈಗ ಅವನ ಅವಸ್ಥೆ ಹೇಗಾಗಿದೆ ಅಂತ ಹೇಳಿದರೆ ಅದನ್ನೇ ಹೇಳ್ತಾ ಇದ್ದಾರೆ. ಹಿಂದೆ ಆದಂತಹ ಒಂದಿಷ್ಟು ಪಾಪಕರ್ಮಗಳು ಅಷ್ಟೇ ಅಲ್ಲ, ಮುಂದಾಗಬಹುದಾದಂತಹ ಪಾಪಕರ್ಮಗಳ ಬಗ್ಗೆ ಆಲೋಚನೆ ಮಾಡಿ ಅವನಿಗೆ ನಿದ್ದೆಯೇ ಬರ್ತಿಲ್ಲ. ಅದರಿಂದಾಗಿ ಅವನು ತುಂಬ ದುಃಖಕ್ಕೆ ಮತ್ತು ಕಳವಳಕ್ಕೆ ಅವನು ಒಳಗಾಗಿದ್ದಾನೆ. ಅದರಿಂದಾಗಿ ಯಾವ ರೀತಿಯಾಗಿ ಒಬ್ಬ ಸಜ್ಜನ ಅನ್ನೋದಿರಬೇಕು, ಒಬ್ಬ ರಾಜ ಅನ್ನೋನಿರಬೇಕು. ಈಗ ಪ್ರಸಕ್ತ ಪ್ರಸಂಗದಲ್ಲಿ ಕುರುವಂಶದವರಿಗೆ ಯಾವುದು ಶ್ರೇಯಸ್ಕರವೋ ಅದನ್ನು ನನಗೆ ಹೇಳು ಅಂತ. ಯನ್ಮನ್ಯಸೆ ಪಥ್ಯಂ ಅಧೀನಸತ್ವಂ ಶ್ರೇಯಸ್ಕರಂ ಬ್ರೂಹಿ ತದ್ವೈ ಕುರುಗಳಿಗೆ ಯಾವುದು ಶ್ರೇಯಸ್ಕರವೋ ಅದನ್ನು ಬ್ರೂಹಿ, ಅದನ್ನು ಹೇಳು. ಯಾಕೆಂತಂದರೆ ಈಗಿನ ಸಂದರ್ಭ ಹೇಗಿದೆ, ಧೃತರಾಷ್ಟ್ರನ ಮಕ್ಕಳಾದಂತಹ ಏನು ದುರ್ಯೋಧನಾದಿಗಳಿದ್ದಾರೆ, ಅವ್ರ ಕೈಲಿ ರಾಜ್ಯ ಸಿಕ್ಕಿದೆ ಮತ್ತು ಪಾಂಡವರ ವನವಾಸ ಇತ್ಯಾದಿಗಳೆಲ್ಲ ಆಗಿದೆ. ಅದರಿಂದಾಗಿ ಈಗ ಇನ್ನೇನು ಅವರಿಗೆ ಬೇಕಾದಂತಹ
ಅವರ ಪಾಲಿನದ್ದೇನಿದೆಯೋ ಆ ರಾಜ್ಯಗಳನ್ನು ಕೊಟ್ಟು ಇರ್ತಕ್ಕಂಥದ್ದು, ಇಲ್ಲ ಅದನ್ನು ಕೊಡೋದಿಲ್ಲ ಅಂತಾಗಿ ಮುಂದೆ ಅದು ಯುದ್ಧ ಇತ್ಯಾದಿಗಳಾಗಿ ಯಾರು ಸೋಲ್ತಾರೋ ಗೆಲ್ತಾರೋ ಇತ್ಯಾದಿ ಎಲ್ಲ ಒಂದು ಪ್ರಸಂಗ ಅನ್ನೋದು ಈಗ ಸಂಗತವಾಗಿದೆ. ಅದರಿಂದಾಗಿ ಏನು ಮಾಡೋದರಿಂದಾಗಿ ಈ ಕುರುಗಳಿಗೆ, ನಮ್ಮ ವಂಶಕ್ಕೆ ಶ್ರೇಯಸ್ಸಾಗತ್ತೋ ಅಂಥದ್ದನ್ನು ಹೇಳು ಅಂತ ಕೇಳಿದಾಗ ಆವಾಗ ವಿದುರ ಒಂದು ಮಾತು ಹೇಳ್ತಾನೆ. ಇದು ಅವತ್ತಿಗಷ್ಟೇ ಅಲ್ಲ, ಇವತ್ತಿಗೂ ಕೂಡ ಅತ್ಯಂತ ಪ್ರಸಕ್ತವಾದದ್ದು ಮತ್ತು ನಮಗೆಲ್ಲರಿಗೂ ಕೂಡ ಒಂದು ಕಿವಿ ಮಾತು. ವಿದುರ ಉವಾಚ ಶುಭಂ ವಾ ಯದಿ ವಾ ಪಾಪಂ ದ್ವೇಷ್ಯಂ ವಾ ಯದಿ ವಾ ಪ್ರಿಯಂ ನಾಪೃಷ್ಟಃ ಕಸ್ಯಚಿತ್ ಬ್ರೂಯಾತ್ ಯಸ್ಯ ನೇಚ್ಛೇತ್ ಪರಾಭವಂ. ವಿದುರ ಆ ಧೃತರಾಷ್ಟ್ರ ಕೇಳಿದ ತಕ್ಷಣ ಮೊದಲು ಹೇಳ್ತಕ್ಕಂತಹ ವಿದುರ ಆ ಧೃತರಾಷ್ಟ್ರನಿಗೆ ಹೇಳಲಿಕ್ಕೆ ಶುರು ಮಾಡ್ತಾನೆ. ಅವನು ಯಾಕೆ ಹೇಳ್ತಾನೆ ಅನ್ನೋದಕ್ಕೆ ಅವನೊಂದು ಕಾರಣವನ್ನು ಕೊಡ್ತಾ ಇದ್ದಾನೆ. ವಾಸ್ತವಿಕವಾಗಿ ಯಾವತ್ತೂ ಕೂಡ ಸುಮ್ಮನೆ ಯಾರೋ ನಮಗೆ ಸಿಕ್ಕರು, ನಮಗೆ ಈ ತುಂಬ ಬೇಕಾದವರು ಅಂತ ಆಗಿರ್ಬೋದು, ಅಥವಾ ನಮ್ಮ ಮಕ್ಕಳೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರಿಗೆ ನಮ್ಮ ಅಧೀನದಲ್ಲಿದ್ದಾರೆ, ನಾವು ಉಪದೇಶ ಕೊಡಬೇಕು ಅಂಥೇಳಿ ಸುಮ್ಮನೆ ಕೊಡ್ಲಿಕ್ಕೆ ಹೋಗಬಾರ್ದು. ಅದಕ್ಕೆ ಹೇಳ್ತಾನೆ, ಶುಭಂ ವಾ ಯದಿ ವಾ ಪಾಪಂ ದ್ವೇಷ್ಯಂ ವಾ ಯದಿ ವಾ ಪ್ರಿಯಂ. ಅದು ಪ್ರಿಯವಾದದ್ದಾರೋ ಆಗಿರಲಿ, ಅಪ್ರಿಯವಾದದ್ದಾರೋ ಆಗಿರಲಿ, ಸುಖವನ್ನು ಕೊಡ್ತಕ್ಕಂಥ ವಿಷಯವನ್ನೇ ಆಗಿರಲಿ, ಆದರೆ ಅವರಾಗವರೇ ಕೇಳದೆ ತದ್ವಿಷಯಕವಾಗಿ ನಾವು ಅದನ್ನು ಪ್ರವೃತ್ತಿ ಮಾಡಬಾರ್ದು. ಸುಮ್ಮನೆ ಅವ್ರಿಗೆ ಅಪೇಕ್ಷೆ ಇದೆಯೋ ಇಲ್ಲವೋ, ನಾವೇ ಸುಮ್ಮನೆ ಅವರಿಗೆ ತುರುಕ್ತಾ ಇದ್ದರೆ ಆ ರೀತಿಯಾದಂಥ ಕೆಲಸವನ್ನು ಮಾಡಬಾರ್ದು. ಈಗ ಪ್ರಸಕ್ತದಲ್ಲಿ ನೀನು ಅದಕ್ಕೋಸ್ಕರ ಕೇಳಿದ್ದೆ, ಅದರಿಂದಾಗಿ ಯಾವುದು ಕುರುವಂಶಕ್ಕೆ ಈಗ ಅತ್ಯಂತ ಒಳ್ಳೆಯದೋ ಅಂಥದ್ದನ್ನು ಏನು ಮಾಡಿದ್ರೆ ಅದು ಒಳ್ಳೆಯದಾಗ್ತದೋ ಅಂಥದ್ದನ್ನು ನಾನು ನಿನಗೆ ಹೇಳ್ತೀನಿ, ಕೇಳು. ತಸ್ಮಾದ್ ವಕ್ಷ್ಯಾಮಿ ತೇ ರಾಜನ್ ಹಿತಂ ಯತ್ ಸ್ಯಾತ್ ಕುರೂನ್ ಪ್ರತಿ. ನೀನು ಕೇಳಿದ್ಯಾದ್ರಿಂದಾಗಿ ನಾನು ಈಗ ಕುರುವಂಶಕ್ಕೆ ಯಾವುದು ಹಿತವೋ ಅದನ್ನು ನಾನು ಹೇಳ್ತೀನಿ. ಅವನು ಕೇಳುವಾಗ ಹೇಗಿರಬೇಕು ಅಂತೆಲ್ಲ ಕೇಳಿದ್ನಲ್ಲ, ಅದರಿಂದಾಗಿ ಈಗ ಪ್ರಸಕ್ತ ಸ್ಥಿತಿ ಹೇಗಿದೆ ಅದನ್ನು ನಿರೂಪಣೆ ಮಾಡುವ ಮೂಲಕ, ಮತ್ತು ಅವನು ಏನು ಮಾಡಿದ್ರೆ ಶ್ರೇಯಸ್ಸುಂಟಾಗತ್ತೆ, ಏನಕ್ಕೋಸ್ಕರ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ಈ ಒಂದು 34ನೇ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾರೆ. ಕೊನೆಗೆ ಇದೆಲ್ಲವೂ ಕೊನೆಗೆ ಅಂತ್ಯವಾಗೋದೆಲ್ಲಿ ಅಂತ ಹೇಳಿದ್ರೆ, ಪಾಂಡವರು ಧರ್ಮಿಷ್ಠರು, ಅವರಿಗೆ ನೀನು ರಾಜ್ಯವನ್ನು ಕೊಡುವುದಾದರೆ ಎಲ್ಲವೂ ಕೂಡ ಸುಸ್ಥಿತಿಯಲ್ಲಿ ಇರುತ್ತೆ ಅಂತ ಹೇಳಬೇಕು ಅಂತಂದರೆ ಕಾರಣ ಕೊಡಬೇಕಲ್ಲ. ಸುಮ್ಮನೆ ತನ್ನ ಮಕ್ಕಳಾದಂತಹ ದುರ್ಯೋಧನಾದಿಗಳಿಗೆ ರಾಜ್ಯವನ್ನು ಕೊಡದೆ ಪಾಂಡವರಿಗೆ ಕೊಡು ಅಂತ ಹೇಳಿದ್ರೆ ಹೇಗೆ ಅವನೊಪ್ಪಿಯಾನು? ಎಷ್ಟೇ ಆದರೂ ಮಮಕಾರ ಇದ್ದೇ ಇರುತ್ತೆ. ಕೊಡುವುದರಿಂದಾಗಿ ಏನು ದೋಷಗಳು ಉಂಟಾದೀತು, ಯಾಕೆ ಕೊಡಬಾರದು ಅನ್ನಲಿಕ್ಕೆ ಕಾರಣ ಬೇಕು. ಅದಕ್ಕೆ ಸಾತ್ವಿಕರು ಹೇಗಿರ್ತಾರೆ, ಅವರ ಕೈಯಲ್ಲಿ ಅಧಿಕಾರ ಇದ್ದರೆ ಹೇಗೆ, ಮತ್ತು ರಾಜನ ಧರ್ಮಗಳೇನು, ರಾಜ ಹೇಗೆ ಒಬ್ಬ ಪ್ರಜೆಯನ್ನು ನಡೆಸ್ಕೋಬೇಕು, ಈ ರೀತಿಯಾಗಿ ಒಂದು ಸತ್ಪ್ರಜೆಯ ಅಥವಾ ಒಳ್ಳೆಯ ರಾಜನ, ಅದು ತುಂಬ ಒಂದು ಸಾಮಾನ್ಯ ರೀತಿಯಾಗಿ ಹೇಳೋದಾದರೆ, ಒಬ್ಬ ಮನುಷ್ಯ ಜೀವಿಸ್ತಾನೆ ಅಂತಂದರೆ ಅವನು ಒಳ್ಳೆಯ ರೀತಿಯಿಂದಾಗಿ ಜೀವಿಸ್ತಾನೆ, ಸತ್ಪ್ರಜೆಯಾಗಿ ಜೀವಿಸಬೇಕು ಅಂತಂದರೆ ಅವನಲ್ಲಿ ಯಾವ ಗುಣಗಳನ್ನು ತಾನು ರೂಢಿಸ್ಕೊಂಡಿರಬೇಕು. ಇಂತಹ ವಿಷಯಗಳನ್ನು ಹೇಳುವ ಮೂಲಕ ಇದನ್ನು ಅವನಿಗೆ ಮನವರಿಕೆಯನ್ನು ಈ ಅಧ್ಯಾಯ ಮಾಡಿಕೊಡ್ತಕ್ಕಂತಹ ವಿಚಾರವನ್ನು ಈ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ. ಅದರಿಂದಾಗಿ ಧೃತರಾಷ್ಟ್ರ ಕೇಳಿದಾಗೆ ಎನ್ಮನ್ಯಸೆ ಪಥ್ಯಮ ಅಧೀನ ಸತ್ವಂ ಶ್ರೇಯಸ್ಕರಂ ಬ್ರೂಹಿ ತದ್ವೈ ಕುರುಣಾಂ ಅಂತ ಅವನು ಕೇಳಿದಾನಾದ್ರಿಂದಾಗಿ ಆ ಧೃತರಾಷ್ಟ್ರನಿಗೆ ಆ ಧರ್ಮಗಳ ಯಾವ್ಯಾವ ರೀತಿಯಾಗಿ ಒಬ್ಬ ಮನುಷ್ಯ ಇರಬೇಕು ಅಂತ, ಮನುಷ್ಯನಲ್ಲಿರಬೇಕಾದಂತಹ ಗುಣಗಳ ಬಗ್ಗೆ ನಿರೂಪಣೆಯನ್ನು ಮಾಡ್ತಾ ಹೋಗ್ತಾ ಇದ್ದಾನೆ, ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದಾನೆ. ಮೊದಲಿಗೆ ಅವರು ತಗೊಳ್ತಕ್ಕಂತಹ ವಿಚಾರ, ಒಬ್ಬ ಮನುಷ್ಯ ಕೆಲಸವನ್ನು ಶುರು ಮಾಡ್ತಾನೆ. ಸರ್ವೇ ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಕೆಲಸ ಮಾಡಬೇಕು ಅಂತಂದರೆ ಹೇಗೆ ಅವನು ಕೆಲಸದಲ್ಲಿ ಪ್ರವೃತ್ತಿ ಆಗಬೇಕು,
ನಂತರ ರಾಜಧರ್ಮಗಳನ್ನು, ಒಬ್ಬ ರಾಜ ಆದರೆ ಹೇಗೆ ಒಬ್ಬ ಪ್ರಜೆಯನ್ನು ನಡೆಸ್ಕೋಬೇಕು ಇತ್ಯಾದಿ ವಿಷಯವನ್ನು ತಿಳಿಸ್ತಾರೆ. ಅದನ್ನು ಹೇಳಬೇಕಾದ್ರೆ, ಮಿಥ್ಯೋಪೇತಾನಿ ಕರ್ಮಾಣಿ ಸಿದ್ಧೇಯುರು ಯಾನಿ ಭಾರತ ಅನುಪಾಯ ಪ್ರಯುಕ್ತಾನಿ ಮಾಸ್ಮತೇಷು ಮನಃಕೃತಾ. ಯಾವತ್ತೂ ಕೂಡ ಒಬ್ಬ ಮನುಷ್ಯನಿಗೆ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೆ 2 ಉಪಾಯಗಳು ಅವನ ಎದುರಿಗೆ ಯಾವತ್ತೂ ಕೂಡ ಇರುತ್ತೆ. ಒಂದು, ಸಾತ್ವಿಕ ರೀತಿಯಿಂದಾಗಿ ಅಲ್ಲಿ ಏನೇ ಕಷ್ಟ ಇರ್ಬೋದು, ನಷ್ಟ ಇರ್ಬೋದು, ಸಾತ್ವಿಕ ರೀತಿಯಿಂದನೇ ಹೋಗೋದು, ಏನೇ ಬಂದರೂ ಅದನ್ನು ಎದುರಿಸಿ ಫಲವನ್ನು ಪಡಿತಕ್ಕಂಥದ್ದು ಒಂದು ಮಾರ್ಗ. ಆದರೆ ಮತ್ತೊಂದು ಮಾರ್ಗ ಮಿಥ್ಯೋಪೇತಾನಿ ಕರ್ಮಾಣಿ. ಈಗ ಏನೋ ಒಂದು ಕೆಲಸ ನಮಗೆ ಒದಗಿ ಬಂದಿದ್ದರೆ ಅದನ್ನು ಏನೋ ಒಂದು ಕಾರಣದಿಂದಾಗಿ ಸುಳ್ಳಿನ ಅಥವಾ ಬೇರೆ ಮಾರ್ಗ, ಕಳ್ಳು ಮಾರ್ಗದಿಂದಾಗಿ ಅದನ್ನು ಸಾಧಿಸಿ, ನಂತರ ಏನೋ ತೊಡಕು ಬಂದಾಗ ಅದನ್ನು ಮತ್ತೊಂದು ದುಷ್ಕೃತ್ಯದಿಂದಾಗಿ ಮುಚ್ಚಾಕಿ ಅದರಿಂದಲೂ ಕೂಡ ಕಾರ್ಯವನ್ನು ಸಾಧಿಸ್ಲಿಕ್ಕೆ ಬರುತ್ತೆ. ಅದು ಒಟ್ಟು ಕಾರ್ಯಸಾಧನೆ 2ರಿಂದಲೂ ಆಗತ್ತೆ. ಹಾಗಂತಂದರೆ ಯಾವುದನ್ನು ಮಾಡಬೇಕು ಅಂತ ಹೇಳಿದ್ರೆ, ಇದರ ಬಗ್ಗೆ ನೀನು ಯಾವುದು ಕೆಟ್ಟದಿದೆಯಲ್ಲ ಅದ್ರ ಬಗ್ಗೆ ಯಾವತ್ತೂ ಕೂಡ ನೀನು ಮನಸ್ಸನ್ನು ಮಾಡಬೇಡ. ಈಗ ವಾಸ್ತವಿಕವಾಗಿ ಈಗೇನು ಪಾಂಡವರು ನಿನ್ನ ಹತ್ರ ರಾಜ್ಯ ಕೇಳಲಿಕ್ಕೆ ಬಂದಿದ್ದಾರೆ, ಅದನ್ನು ನೀನು ಹೇಗೋ ತಳ್ಳಿ ಹಾಕಿ ಮುಂದೆ ದೂಡುವಂತಹ ಕೆಲಸವನ್ನು ಮಾಡಬೇಡ. ಹೊರತಾಗಿ ಯಾವುದು ನ್ಯಾಯಯುತವಾಗಿ ಇದೆಯೋ ಅದನ್ನು ಕೊಡು, ಅದರಿಂದ ಒಳ್ಳೆಯದೇ ಆಗತ್ತೆ ಅನ್ನೋದು ತಿಳಿಸೋದು ಅವನಿಗೆ ಉದ್ದೇಶ. ಅದರಿಂದಾಗಿ ಅವನು ಪ್ರತಿಯೊಂದು ಮಾತಲ್ಲೂ ಕೂಡ ಪಾಂಡವರಲ್ಲಿರ್ತಕ್ಕಂತಹ ಗುಣಧರ್ಮವನ್ನು ಹೇಳೋದು ಮತ್ತು ದುರ್ಯೋಧನ ಯಾಕೆ ಅದರಿಂದಾಗಿ ಅದನ್ನು ರೂಢಿಸ್ಕೊಳ್ಳದೆ ಅವನು ದುಷ್ಟತನವನ್ನು ಮೆರೀತಿದ್ದಾನೆ, ಅದರಿಂದಾಗಿ ಅವನು ಯಾಕೆ ಈ ರಾಜ್ಯ ಪರಿಪಾಲನೆಗೆ ಅಯೋಗ್ಯ ಅನ್ನೋ ಒಂದು ವಿಚಾರವನ್ನು ಒಂದೊಂದೇ ಹಂತದಲ್ಲಿ ತಿಳಿಸ್ತಾ ಹೋಗ್ತಾಯಿದೆ. ಅದರಿಂದಾಗಿ ಅಂತಹ ಕೆಲಸಗಳಿಗೆ ನೀ ಯಾವತ್ತೂ ಕೂಡ ಮನಸ್ಸು ಮಾಡಬಾರ್ದು ಒಬ್ಬ ಮನುಷ್ಯನಾದವನು. ತಥೈವ ಯೋಗ ವಿಹಿತಂ ಯತ್ತು ಕರ್ಮ ನ ಸಿದ್ಧ್ಯತಿ ಉಪಾಯಯುಕ್ತಂ ಮೇಧಾವಿ ನ ತತ್ರ ಗ್ಲಪಯೇನ್ ಮನಃ. ಅಷ್ಟೇ ಅಲ್ಲ, ಸರಿಯಾದ ಮಾರ್ಗದಲ್ಲಿ ಹೋಗಬೇಕಾದ್ರೆ ಅನೇಕ ತೊಡಕುಗಳು ಬರುತ್ತೆ. ಎಷ್ಟೋ ಸತಿ ಕೆಲಸ ನಿಂತೇ ಹೋಗ್ಬಿಡ್ಬೋದು. ಆದರೆ ಕೆಟ್ಟ ಮಾರ್ಗವನ್ನು ಹಿಡಿದಾಗ ಕೆಲಸ ಸಾಧನೆ ಆಗ್ಬೋದು, ಆದರೆ ಅದು ಶ್ರೇಯಸ್ಕರ ಆಗೋದಿಲ್ಲ. ಆದ್ದರಿಂದಾಗಿ ಯಾರು ಸಾತ್ವಿಕನಾದಂತಹ ಪುರುಷ ಇರ್ತಾನೆ, ಅವನು ಸಾತ್ವಿಕವಾದಂತಹ ಪ್ರಾಮಾಣಿಕವಾದಂತಹ ಮಾರ್ಗದಲ್ಲಿ ಹೋದರೂ ಕೂಡ ಅವನಿಗೆ ವಿಘ್ನಗಳು ಉಂಟಾದರೂ ಅವನು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆ? ನಾನು ಪ್ರಾಮಾಣಿಕವಾದಂತಹ ಪ್ರಯತ್ನ ಪಟ್ಟಿದ್ದೀನಿ ಎಂಬಂತಹ ನೆಮ್ಮದಿ ಅವನಿಗೆ ದಿನದ ಕೊನೆಯಲ್ಲಿರುತ್ತೆ. ಯಾರು ಪಾಪ ಮಾರ್ಗವನ್ನು ಹಿಡಿದಿರ್ತಾನಲ್ಲ ಅವನಿಗೇನು ಅವತ್ತಿನ ಕೆಲಸ ಸಾಧನೆ ಆಗಿರ್ಬೋದು, ಆದರೆ ರಾತ್ರಿ ಮಲಗುವಾಗ ಅವನಲ್ಲಿ ಅದೊಂದು ಖಿನ್ನತೆ ಖಂಡಿತ ಉಳಿಯುತ್ತೆ. ಯಾವುದೇ ಮನುಷ್ಯ ಆದರೂ ಕೂಡ ಅವನು ಮಾಡಿದಂತಹ ಕೆಲಸ ಸರಿಯಾಗಿತ್ತು ಅಂತಂದರೆ ಅವನಿಗೆ ನೆಮ್ಮದಿ ಸಿಗತ್ತೆ. ಅವನು ಸರಿ ಇರಲಿಲ್ಲ ಅಂತ ಹೇಳಿದ್ರೆ ಒಂದು ಮೂಲೆಯಲ್ಲಿ ಅದು ಅವನಿಗೆ ಅಶಾಂತಿಯನ್ನೇ ಉಂಟು ಮಾಡ್ತಿರುತ್ತೆ. ಆದ್ದರಿಂದಾಗಿ ನಾವು ಸಾತ್ವಿಕವಾದಂತಹ ಒಂದು ಕೆಲಸವನ್ನೇ ಮಾಡ್ತಾ ಹೋಗಬೇಕು. ಹೀಗೆ ಮಾಡುವಾಗ ಲೋಕದಲ್ಲಿ ಯಾವ ರೀತಿಯಾದಂತಹ ಜನರನ್ನು ನಾವು ಆಕರ್ಷಿಸಬೇಕು, ಅವರನ್ನು ನಮ್ಮಂತೆ ನಾವು ಹೇಳಿದಂತೆ ಅವರು ಕೇಳಬೇಕು ಅಂತಂದರೆ ನಮ್ಮನಿಗೆ ಯಾವಾಗ ಅವರು ಮಾನ್ಯತೆಯನ್ನು ಕೊಡ್ತಾರೆ ಅಂತ ಹೇಳಿದರೆ, ಯಃ ಪ್ರಮಾಣಂ ನ ಜಾನಾತಿ ಸ್ಥಾನೇ ವೃದ್ಧೌ ಚ ತಥಾ ಕ್ಷಯೇ ಕೋಶೇ ಜನಪದೇ ದಂಡೆ ನಸರಾಜ್ಯೆ ಅವತಿಷ್ಠತೆ. ಯಾವ ಕೆಲಸಗಳನ್ನು ಸರಿಯಾಗಿ ಮಾಡಬೇಕು, ಯಾವುದು ಧರ್ಮ ಯಾವುದು ಅಧರ್ಮ ಇತ್ಯಾದಿಗಳನ್ನು ಯಾರು ತಿಳಿದಿರಲ್ಲ. ಅಷ್ಟೇ ಅಲ್ಲ, ವೃದ್ಧರಿಗೆ ಮರ್ಯಾದೆ ಗೌರವವನ್ನು ಕೊಡ್ತಕ್ಕಂಥದ್ದು, ಈ ರೀತಿಯಾದಂತಹ ಸತ್ಪ್ರವೃತ್ತಿಯನ್ನು ಯಾರು ಇಟ್ಕೊಂಡಿರಲ್ಲ ಅಂಥವನನ್ನು ಜನಪದೆ ರಾಜ್ಯದಲ್ಲಿ ಅವನಿಗೆ ಇರಲಿಕ್ಕೆ ಅಧಿಕಾರವೇ ಇಲ್ಲ. ಹೊರತಾಗಿ ಯಾರು ಅದನ್ನೆಲ್ಲ ರೂಢಿಸ್ಕೊಂಡಿರ್ತಾರೆ ಅವರು ಯುಕ್ತೋ ಧರ್ಮಾರ್ಥಯೋರ್ಜ್ಞಾನೇ ಸರಾಜ್ಯಂ ಅಧಿಗಚ್ಚತಿ. ಯಾರು ಧರ್ಮಿಷ್ಠರಾಗಿರ್ತಾರೆ ಹೊರತು ಮತ್ತು ಎಲ್ಲ ಗುರು ಹಿರಿಯರಲ್ಲಿ
ಸೇವಾಭಾವನೆ ಗೌರವ ಭಾವನೆಯನ್ನು ಹೊಂದಿರ್ತಾರೆ, ಅವರು ಸ್ವರಾಜ್ಯಂ ಅಧಿಗಚ್ಚತಿ. ಅಲ್ಲ, ಇವತ್ತಿನ ಕಾಲದಲ್ಲಿ ವಿಪರೀತವಾಗಿ ನಾವು ನೋಡ್ತೀವಲ್ಲ ಅಂತ ಹೇಳಿದ್ರೆ, ಅದಕ್ಕೆಲ್ಲವೂ ಮುಂದೆ ಮತ್ತೆ ಧೃತರಾಷ್ಟ್ರ ಪ್ರಶ್ನೆ ಮಾಡ್ಕೋತಾನೆ, ಅದಕ್ಕೆ ಉತ್ತರವನ್ನು ಕೊಡ್ತಾ ಹೋಗ್ತಾನೆ. ಮೊದಲಿಗೆ ಈ ರೀತಿಯಾಗಿ ಹೇಳ್ತಾ, ಮನುಷ್ಯ ಯಾವತ್ತೂ ಕೂಡ ಅವಸರಕ್ಕೆ ಬೀಳಬಾರ್ದು. ಈ ಕೆಲಸದ ಒಂದು ವಿಷಯವನ್ನು ತಗೊಂಡಿದ್ದಾನೆ, ಅದರಿಂದಾಗಿ ಒಂದು ಮನುಷ್ಯ ಸಹಜ ಸ್ವಭಾವವಾಗಿ ಅಲ್ಲಿ ಹೇಳ್ತಾ ಹೋಗ್ತಾರೆ. ಯಾವತ್ತೂ ಕೂಡ ಮನುಷ್ಯ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಆತುರತೆಯಿಂದಾಗಿ ಹೊರತಾಗಿ ಆಲೋಚನೆ ಮಾಡದೆ ದುಡುಕುತನದಿಂದಾಗಿ ಕೆಲಸವನ್ನು ಮಾಡಬಾರ್ದು. ಯಾಕೆ ಅಂತಂದರೆ, ವನಸ್ಪತೇರಪಕ್ವಾನಿ ಫಲಾನಿ ಪ್ರಚಿನೋತಿ ಯಃ ಸನಾಪ್ನೋತಿ ರಸಂತೇಭ್ಯೋ ಬೀಜಂಚಾಸ್ಯ ವಿನಶ್ಯತಿ. ಅವನು ಒಂದು ಈಗ ದಾರಿಯಲ್ಲಿ ಹೋಗ್ತಿದ್ದಾನೆ, ಹಶ್ವಾಗೋಗಿದೆ ಅಂದು ಕಂಡ ತಕ್ಷಣವೇ ಎದುರುಗಡೆ ಒಂದು ಹಣ್ಣಿನ ಮರ ಕಾಣ್ತು, ಹೋದ ದಬ ದಬ ಹತ್ತದ ಯಾವುದೋ ಒಂದು ಸಿಕ್ಕಿದ ಹಣ್ಣು ತೊಗೊಂಡ ತಿಂದ ಅಂತಂದರೆ ಅವನಿಗೆ ವಾಸ್ತವಿಕವಾಗಿ ಅದರಿಂದ ಏನು ಫಲ ಆಗಬೇಕು? ಅವನ ಹಸು ನೀಗಬೇಕು. ಆದರೆ ಅದಾಗೋದೇ ಇಲ್ಲ. ಯಾಕೆ? ಅವನು ಕಿತ್ತಿರ್ತಕ್ಕಂತಹ ಹಣ್ಣು ಇನ್ನೂ ಕಾಯಾಗಿದೆ. ಅದು ಮಾವಿನಕಾಯಿ ಆದರೆ ರುಚಿ ಇರತ್ತೆ, ಹಲಸಿನಕಾಯಿ ಆದರೆ ಅವನು ತಿನ್ಲಿಕ್ಕೆ ಸಾಧ್ಯನಾ ಅದನ್ನು? ಅದರಿಂದಾಗಿ ಅವನು ಹಸು ನೀಗ್ಲಿಕ್ಕೆ ಸಾಧ್ಯನಾ? ಅದರಿಂದಾಗಿ ಆ ರೀತಿಯಾಗಿ ಅಪಕ್ವವಾದಂತಹ ಹಣ್ಣನ್ನು ಅವನು ಕಿತ್ತದ ಅಂತಂದರೆ ಅವನಿಗೆ ಅದರಿಂದ ರಸ ಸಿಗಲ್ಲ. ಮೊದಲನೇ ಏನಕ್ಕೋಸ್ಕರ ಅವನು ಹಣ್ಣನ್ನು ಕಿತ್ತದ್ನೋ ಅದೂ ಇಲ್ಲ. ಸರಿ, ಅದರ ಬೀಜದಿಂದಾಗೂ ಮತ್ತೊಂದು ಮರವೋ ಮತ್ತೊಂದು ಪ್ರಯೋಜನವೋ ಸಿಗತ್ತಾ? ಅದನ್ನೂ ಕೂಡ ಸಿಗಲ್ಲ. ಯಾಕೆ? ಸರಿಯಾಗಿ ಪೋಷಣೆಯನ್ನು ಹೊಂದದೇ ಇರತಕ್ಕಂತಹ ಒಂದು ಬೀಜ ಅದನ್ನು ಬಿತ್ತಿದಾಗ ಅದು ನಾಶ ಆಗೋಗುತ್ತೆ ಹೊರತಾಗಿ ಅದು ಪುನಃ ಅದು ಮತ್ತೊಂದು ಮೊಳಕೆಯನ್ನು ಒಡೆಯುವಂತಹ ಕಾರ್ಯವನ್ನು ಅದು ಮಾಡೋದಿಲ್ಲ. ಆದ್ದರಿಂದಾಗಿ ಯಾವಾಗಲೂ ಏನು ಮಾಡಬೇಕು? ಯಸ್ತು ಪಕ್ವಂ ಉಪಾದತ್ತೆ ಕಾಲೇ ಪರಿಣತಂ ಫಲಂ ಫಲಾದ್ರಸಂಸಲಭತೆ ಬೀಜಾಚ್ಚೈವ ಫಲಂ ಪುನಃ. ಯಾವತ್ತೂ ಕೂಡ ತಾಳಿದವನು ಬಾಳಿಯಾನು ಅಂತ ನಮ್ಮಲ್ಲಿ ಹೇಳ್ತೀವಿ. ಅವನು ಶಾಂತನಾಗಿ, ಹೌದು ಮರ ಕಂಡಿದೆ, ಅಲ್ಲಿ ಯಾವ ಹಣ್ಣು ಪಕ್ವವಾಗಿದೆ, ಅದು ಈ ಮರದಲ್ಲಿ ಆ ಹಣ್ಣು ಇದೆಯಾ, ಅಥವಾ ಈ ಮರದಲ್ಲಿ ಇರ್ತಕ್ಕಂಥ ಹಣ್ಣು ತಿನ್ನೋ ಯೋಗ್ಯನಾ, ಆಲೋಚನೆ ಮಾಡಿ ಅವನು ಪ್ರವೃತ್ತಿ ಮಾಡ್ದ ಅಂತಂದರೆ ಆವಾಗ ಅವನಿಗೇನಾಗತ್ತೆ? ರಸವತ್ತಾದಂಥ ಒಂದು ಹಣ್ಣು ಸಿಗತ್ತೆ. ಅವನಿಗೆ ರಸವೂ ಸಿಕ್ತು. ಇನ್ನೂ ಏನು, ಅದರಲ್ಲಿರ್ತಕ್ಕಂಥ ಬೀಜವನ್ನು ಮತ್ತೆ ಬಳಸ್ದ ಅಂತಂದರೆ ಮತ್ತೆ ಅದರಿಂದಾಗಿ ಅವನಿಗೆ ಮರದ ಪ್ರಾಪ್ತಿಯಾಗತ್ತೆ, ಮತ್ತೆ ಹಣ್ಣಿನ ಲಾಭ ಅನ್ನೋದಾಗತ್ತೆ. ಹೀಗೆ ಸರಿಯಾಗಿ ಆಲೋಚನೆ ಮಾಡಿದಂತಹ ಕಾರ್ಯಕ್ಕೆ, ಕೇವಲ ಮಾಡಿದಂತಹ ಕಾರ್ಯಕ್ಕಷ್ಟೇ ಫಲ ಅಲ್ಲ, ಅದರಿಂದಾಗಿ ಉತ್ತರೋತ್ತರದಲ್ಲಿಯೂ ಕೂಡ ನಮಗೆ ಉತ್ತಮವಾದಂತಹ ಫಲಗಳು ನಮಗೆ ಸಿಗ್ತಾ ಹೋಗುತ್ತೆ. ಅದರಿಂದಾಗಿ ನಾವು ಯಾವುದೇ ಕೆಲಸವನ್ನು ಮಾಡುವಾಗ ಆಲೋಚಿಸಿ ನಾವು ಕೆಲಸವನ್ನು ಮಾಡಬೇಕೇ ಹೊರತಾಗಿ ದುಡುಕುತನದಲ್ಲಿ ನಮ್ಮ ಕೆಲಸ ಯಾವತ್ತೂ ಕೂಡ ಇರಬಾರ್ದು. ಇಷ್ಟೇ ಅಲ್ಲ, ನಾವು ಯಾವುದನ್ನೇ ಒಂದು ಸ್ವೀಕಾರ ಮಾಡ್ತೀವಿ ಅಂತಂದರೆ, ನಾವು ಒಂದು ನಮ್ಮಲ್ಲಿರ್ತಕ್ಕಂಥ ಒಂದು ಸೌಕರ್ಯವನ್ನು ನಾವು ಬಳಸ್ಕೋತೀವಿ ಅಂತಂದರೆ ಹೇಗಿರಬೇಕು ಅನ್ನೋದಕ್ಕೂ ಕೂಡ ಹೇಳ್ತಾನೆ. ಯಥಾ ಮಧು ಸಮಾದತ್ತೆ ರಕ್ಷನ್ ಪುಷ್ಪಾಣಿ ಷಟ್ಪದಃ ತದ್ವದರ್ಥಾನ್ ಮನುಷ್ಯೇಭ್ಯ ಆದಾತ್ ಯಾದ ವಿಹಿಂಸಯ. ನಾವು ಹೇಗೆ ಜೇನುನೊಣವನ್ನು ಇದನ್ನು ದೃಷ್ಟಾಂತವಾಗಿ ಕೊಡ್ತಾನೆ. ಜೇನುನೊಣದ ಕೆಲಸ ಏನು? ಎಲ್ಲ ಹೂವಿನಲ್ಲಿರ್ತಕ್ಕಂತಹ ಮಕರಂದವನ್ನು ಹೀನಿ ಅದು ಜೇನನ್ನು ಕೊಡಬೇಕು. ಆ ಜೇನನ್ನು ಕೊಡುವಾಗ ಅದು ಯಾವ ಹೂವನ್ನು ಕೂಡ ಹಾಳು ಮಾಡಲ್ಲ, ಹೊರತಾಗಿ ಸೂಕ್ಷ್ಮವಾಗಿ ಅದರ ಮಕರಂದವನ್ನು ಮಾತ್ರ ಹೀರಿ ಹೋಗುತ್ತೆ. ಹಾಗೆ ಒಬ್ಬ ಮನುಷ್ಯನೂ ಕೂಡ ಇರ್ತಕ್ಕಂತಹ ಸೌಕರ್ಯವನ್ನು ಆ ರೀತಿಯಾಗಿ, ಅಂದರೆ ಯಾರು ಒಂದು ಉಪಕಾರವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ನಿಗೆ ಇನ್ನೊಂದು ಸತಿ ಇನ್ನೊಬ್ರಿಗೆ ಉಪಕಾರ ಮಾಡಬಾರ್ದು ಅನ್ನೋ ಹಂಗೆ ಮಾಡಬಾರ್ದು ನಾವು ಯಾವತ್ತು. ಹೊರತಾಗಿ ಇರ್ತಕ್ಕಂಥ ಒಂದು ಸೌಕರ್ಯವನ್ನು ತಾವೂ ಉಪಯೋಗಿಸಿ ನಮಗೆ ಅನುಕೂಲ ಮಾಡ್ತಕ್ಕಂಥವ್ರಿಗೂ ಕೂಡ ಅದು ಅವರಿಗೆ ಕಷ್ಟ ಆಗಬಾರ್ದು. ಆ ರೀತಿಯಾಗಿ ನಮ್ಮ ಜೀವನ ಪ್ರವೃತ್ತಿಯನ್ನು ಇರಬೇಕು. ಇದು ನೀನು ರಾಜನಾಗಿಯೂ ಕೂಡ ಇದನ್ನು ನೀನು ಪಾಲಿಸಬೇಕು. ಹೇಗೆ? ರಾಜನಿಗೆ ಇದಕ್ಕೂ ಏನು ಸಂಬಂಧ ಅಂತಂದರೆ, ರಾಜ ಏನು ಮಾಡ್ತಾನೆ? ಪ್ರಜೆಗಳ ಮೇಲೆ ಕರವನ್ನು ಹಾಕ್ತಾನೆ.
ಅವನು ಹಾಕುವಿಕೆ ಎಂಬ ಪ್ರಕ್ರಿಯೆ ಹೇಗಿರಬೇಕು, ತನಗೆ ರಾಜ್ಯಕ್ಕೆ ಬೊಕ್ಕಸ ತುಂಬಬೇಕು ಅಂತ ಹೇಳಿ ಯದ್ವಾ ತದ್ವಾ ಪ್ರಜೆಗಳ ಮೇಲೆ ದಂಡವನ್ನು ವಿಧಿಸೋದಾಗಿರಬಹುದು ಅಥವಾ ಕರವನ್ನು ಹಾಕೋದಾಗಿರ್ಬೋದು ಮಾಡ್ತಕ್ಕಂಥದ್ದಲ್ಲ. ಅವರಿಗೆ ಕರವನ್ನು ಹಾಕಬೇಕು, ಆದರೆ ಅವರಿಗೆ ಅದು ಕಷ್ಟವನ್ನು ಕೊಡಬಾರ್ದು. ಆ ರೀತಿಯಾಗಿ ಹೇಗೆ ಜೇನು ಮಕರಂದವನ್ನು ಹೀರತ್ತೆ, ಹೂವನ್ನು ಉಳಿಸತ್ತೆ, ಆ ರೀತಿಯಾಗಿ ನಮ್ಮ ಪ್ರವೃತ್ತಿ ಇರಬೇಕೇ ಹೊರತಾಗಿ ಇಜ್ಜಲನ್ನು ಮಾಡ್ತಾರೆ. ಅವನದು ಪ್ರವೃತ್ತಿ ಹೇಗಿರುತ್ತೆ, ಅವನಿಗೇನು ಮರ ಸಿಕ್ಕರೆ ಸಾಕು, ಬುಡ ಸಮೇತ ಕಡಿತಾನೆ, ತಂದು ಅದನ್ನು ಇಜ್ಜಲು ಮಾಡ್ತಾನೆ. ನೆಕ್ಸ್ಟ್ ಮುಂದಿನ ಸತಿ ಅವನಿಗೆ ಇಜ್ಜಲನ್ನು ಮಾಡಬೇಕು ಅಂತಂದರೆ ಅವ್ನು ಮತ್ತೆ ಹೊಸ ಮರವನ್ನು ಹುಡುಕಬೇಕೇ ಹೊರತಾಗಿ ಇರ್ತಕ್ಕಂಥ ಮರ ಮತ್ತೆ ಬೆಳೆದೇ ಇರಲ್ಲ. ಹಾಗೆ ನಮ್ಮ ಪ್ರವೃತ್ತಿ ಅನ್ನೋದು ಯಾವತ್ತೂ ಕೂಡ ಇರಬಾರ್ದು. ನಾವು ನಮ್ಮ ರಾಜನೂ ಕೂಡ ಅವನ ಕರವನ್ನು ಹಾಕ್ದ ಅಂತಂದರೆ ಮುಂದೆ ಅವನು ಕರವನ್ನು ಕಟ್ಟಿ ಮುಂದೆ ಅವನು ಕೂಡ ಬಾಳಬೇಕು. ಮುಂದೆ ಅವನ ಬಾಳುವಿಕೆಗೆ ತುತ್ತಾಗುವಂತೆ ಅವನ ಹತ್ರ ಕರವನ್ನು ದಂಡವನ್ನು ವಿಧಿಸುವಂಥ ಕೆಲಸವನ್ನು ನೀನು ಮಾಡಬಾರದು. ಈ ರೀತಿಯಾಗಿ ಒಬ್ಬ ರಾಜನ ಪ್ರವೃತ್ತಿಯೂ ಇರಬೇಕು, ಒಬ್ಬ ಮನುಷ್ಯನ ಪ್ರವೃತ್ತಿಯೂ ಕೂಡ ಇರಬೇಕು. ಅಷ್ಟೇ ಅಲ್ಲ, ಆಲೋಚನೆ ಮಾಡಿ ಕೆಲಸವನ್ನು ಮಾಡಬೇಕು ಅಂತ ದುಡುಕುತನ ಮಾಡಬಾರ್ದು ಅಂತ ಹೇಳಿದ್ರು. ಹೇಗೆ ಆಲೋಚನೆ ಇರಬೇಕು ಅಂತಂದರೆ, ಕಿಮ್ನು ಮೇ ಸ್ಯಾದ್ ಇದಂ ಕೃತ್ವ ಕಿಮ್ನು ಮೇ ಸ್ಯಾದ್ ಅಕುರ್ವತಃ ಇತಿ ಕರ್ಮಾಣಿ ಸಂಚಿತ್ಯ ಕುರ್ಯಾದ್ವಾ ಪುರುಷೋನವ. ಚಿಂತನೆ ಮಾಡಿ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳ್ದ. ಅದಕ್ಕೆ ಪೂರಕವಾಗಿ ಚಿಂತನೆ ಅಂದರೆ ಹೇಗೆ ಚಿಂತೆ ಮಾಡಬೇಕು ಅಂತಂದರೆ, ಕಿಮ್ನು ಮೇ ಸ್ಯಾದ್ ಇದಂ ಕೃತ್ವ, ಇದನ್ನು ನಾನು ಮಾಡಿದರೆ, ಈ ಕೆಲಸವನ್ನು ಮಾಡಿದರೆ ನನಗೇನು ಪ್ರಯೋಜನ, ಅಥವಾ ಈ ಕೆಲಸದಿಂದಾಗಿ ಸತ್ಪರಿಣಾಮಗಳೆಷ್ಟು ದುಷ್ಪರಿಣಾಮಗಳೆಷ್ಟು. ಅಕೃತ್ವ, ಇದನ್ನು ಮಾಡದೆ ಹೋದರೆ ಏನು, ಇದರ ಫಲ ಏನು, ಈ ರೀತಿಯಾದಂತಹ ಚಿಂತೆಯನ್ನು ನಾವು ಮಾಡಬೇಕು. ಮಾಡಿ ಆ ಮನುಷ್ಯನ ಪ್ರವೃತ್ತಿ ಅನ್ನೋದು ಮಾಡಬೇಕು. ಪ್ರವೃತ್ತಿ ಮಾಡಬೇಕು ಅಂಥೇಳಿ ಅಂದರೆ ನಾವು ಎಲ್ಲ ಕಡೆ ಏನು ಮಾಡ್ತೀವಿ, ಏನಪ್ಪ ಸುಮ್ಮನೆ ಕೂತಿದ್ಯಾ, ಏನಾದ್ರು ಪ್ರವೃತ್ತಿ ಮಾಡ್ತಿರೋ, ಸೋಂಬೇರಿಯಾಗಿರಬೇಡ ಅಂತ ಉಪದೇಶ ಕೊಡ್ತಾರೆ ಅಂಥೇಳಿ ನಾವು ಸಿಕ್ಕಿದ್ದೆಲ್ಲ ಕೆಲಸ ಮಾಡ್ತೀವಿ. ಆ ರೀತಿಯಾಗಿರಬಾರ್ದು. ಹೊರತಾಗಿ ಪ್ರವೃತ್ತಿ ಯಾವಾಗಲೂ ಕೂಡ ಅನಾರಭ್ಯ ಭವಂತ್ಯರ್ಥಾ ಕೇಚಿನ್ನಿತ್ಯಂ ತಥಾಗತಾ ಕೃತಃ ಪುರುಷಕಾರೋ ಹಿ ಭವೇದ್ಯೇಷು ನಿರರ್ಥಕಃ. ಕೆಲವೊಂದು ಕೆಲಸ ನಾವೇ ಪ್ರವೃತ್ತಿ ಮಾಡಬೇಕು ಅನ್ನೋದಿರಲ್ಲ, ತಾನಾಗ್ತಾನೆ ಅದು ಆಗ್ತಾ ಇರತ್ತೆ. ಈಗ ನದಿ ಹರಿತಾ ಇರತ್ತೆ, ಅಲ್ಲಿ ಒಂದು ಅನುಕೂಲ ಮಾಡಿಕೊಂಡ್ರೆ ಆ ನೀರು ಬಂದು ನಮ್ಮ ಮನೆಗೆ ಬೀಳ್ತಿರತ್ತೆ. ನದಿ ದಂಡೆಯಲ್ಲಿ ನಿಮ್ಮ ಮನೆ ಇತ್ತು ಅಂತಂದರೆ ಒಂದು ನೀವು ಪೈಪೋ ಅಥವಾ ಒಂದು ಕೋಡಿನ ಮಾಡಿಕೊಂಡ್ರೆ ನಿಮ್ಮ ಮನೆಗೆ ಬಂದು ಆ ನೀರು ಬರ್ತಾ ಇರತ್ತೆ. ಇದು ಅನಾಯಾಸವಾಗಿ ಬರ್ತಕ್ಕಂತಹ ಕೆಲಸ ಆಗಿ ಇಲ್ಲ. ನಾನು ಬೆಂದಿಗೆ ತೊಗೊಂಡು ಹೋಗಿ ಪ್ರತಿ ದಿವಸ ಎತ್ಕೊಂಬಂದು ಅದು ಸಣ್ಣ ಒಂದು ತಮ್ಗೆನೋ ಒಂದು ಕೊಡನ ಹಿಡ್ಕೊಂಬಂದು ನಾ ಇಡೀ ಮನೆಯಲ್ಲಿರೋ ನೀರೆಲ್ಲ ತುಂಬಿಸ್ತೀನಿ ಅಂತಂದರೆ, ಹೌದು ನೀರು ತುಂಬತ್ತೆ, ಕೆಲಸ ಸಾಧ್ಯ. ಆದರೆ ಇಷ್ಟು ಪ್ರಯಾಸ ಪಡಬಾರ್ದು. ಯಾವುದು ಅನಾಯಾಸವಾಗಿ ಆಗ್ಲಿಕ್ಕೆ ಸಾಧ್ಯವೋ ಅದನ್ನು ಅದೇ ರೀತಿಯಾಗಿ ಬಿಡಬೇಕು, ಅದೇ ರೀತಿಯಾಗಿ ಮಾಡಬೇಕು. ಪ್ರಯತ್ನ ಮಾಡಬೇಕು ಅನ್ನೋ ಕಾರಣದಿಂದಾಗಿ ಸುಮ್ಮನೆ ಶ್ರಮ ಪಡುವಂತಹ ಕೆಲಸಗಳನ್ನು ನಾವು ಮಾಡಬಾರ್ದು. ಬುದ್ಧಿವಂತನವನ್ನು ಬುದ್ಧಿಯನ್ನು ಉಪಯೋಗಿಸಿ ನಾವು ಕೆಲಸಗಳನ್ನು ಮಾಡಬೇಕೇ ಹೊರತಾಗಿ ನಾವು ಕೆಲಸ ಮಾಡಬೇಕು ಅನ್ನೋದನ್ನಷ್ಟೇ ತಲೆಯಲ್ಲಿಟ್ಕೊಂಡು ನಮ್ಮ ಶ್ರಮವನ್ನು ನಾವು ಹಾಳು ಮಾಡಬಾರ್ದು. ಅಷ್ಟೇ ಅಲ್ಲ, ಕಶ್ಚಿದರ್ಥಾನ್ ನರಃ ಪ್ರಾಜ್ಞೋ ಲಘುಮೂಲಾನ್ ಮಹಾಫಲಾನ್ ಕ್ಷಿಪ್ರಮಾರಭತೆ ಕರ್ತುಂ ನದೀರ್ಘಯತಿ ತಾದೃಶಾನ್. ಅಷ್ಟೇ ಅಲ್ಲ, ಮಾಡಬೇಕಾದ್ರೆ ಅನೇಕ ಕೆಲಸಗಳಿದ್ದಾಗ ಫಸ್ಟ್ ಯಾವುದನ್ನು ಮಾಡಬೇಕು. ಎಲ್ಲರೂ ನಾವು ಇವತ್ತೇನು ಮಾಡ್ತೀವಿ, ಫಸ್ಟ್ ಯಾವುದು ಜಾಸ್ತಿ ಇದೆಯಲ್ಲ ಅದನ್ನು ಮುಗಿಸ್ಬಿಡ್ಬೇಕು ಅನ್ನೋ ಕಡೆಗೆ ನಾವು ಹೋಗ್ತೀವಿ. ಆದರೆ ಇಲ್ಲಿ ಹೇಳಬೇಕಾದ್ರೆ ಯಾವುದು ಲಘುಮೂಲ ಮಹಾಫಲ, ಕೇವಲ ನಮಗೆ ಕೆಲಸ ದೊಡ್ಡದು ಅಷ್ಟೇ ನೋಡಬಾರ್ದು, ಹೊರತಾಗಿ ಫಲ ಮತ್ತು ಕೆಲಸ ಎರಡನ್ನೂ ಕೂಡ ಕಂಪೇರ್ ಮಾಡ್ಕೋಬೇಕು ನಾವು. ಕೆಲಸ ಸ್ವಲ್ಪ ಇರ್ಬೋದು, ಆದರೆ ಅದರಿಂದ ಆಗ್ತಕ್ಕಂತಹ ಫಲ ದೊಡ್ಡದಿತ್ತು ಅಂತ ಹೇಳಿದ್ರೆ ಮೊದಲು ಅಂತಹ ಕೆಲಸದಲ್ಲಿ ನಾವು ಪ್ರವೃತ್ತರಾಗಬೇಕು. ಕ್ಷಿಪ್ರಮಾರಭತೆ ಕರ್ತುಂ, ಅಂತಹ ಕೆಲಸಗಳನ್ನು ಅವನು ಬುದ್ಧಿವಂತನಾದವನು ಅದರಲ್ಲಿ ಪ್ರವೃತ್ತಿ ಮಾಡ್ತಾನೆ ಹೊರತಾಗಿ ಅದು ಸ್ವಲ್ಪ ಇದೆ ಇದನ್ನು ಆಮೇಲೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಅದರಲ್ಲಿ ಅವನು ಆಲಸ್ಯವನ್ನು ಅವನು ಪಡೆಯೋದಿಲ್ಲ. ಅದರಿಂದಾಗಿ
ಆಸೀನಮಪಿ ತೂಷ್ಣೀಕಂ ಅನುರಜ್ಯಂತಿ ತಂ ಪ್ರಜಾ. ಈ ರೀತಿಯಾಗೆಲ್ಲ ಹೇಳ್ತಾ, ಅಲ್ಲ ಯಾಕೆ ಇಷ್ಟೆಲ್ಲ ಹೇಳ್ತಿದ್ಯಾ ಅಂತಂದರೆ, ರುಜು ಪಶ್ಯತಿ ಯಸ್ಸರ್ವಂ ಚಕ್ಷುಷಾ ತು ಪಿಬನ್ನಿವ. ಈ ರೀತಿಯಾಗಿ ಯಾರು ರುಜುವಾಗಿ ನೇರವಾಗಿ ಆಲೋಚನೆಯನ್ನು ಮಾಡ್ತಾರೆ, ಅಂದರೆ ಸಾಧು ಅಸಾಧುಗಳ ಚಿಂತನೆ, ಯಾವುದು ಪ್ರಾಮಾಣಿಕ ಯಾವುದು ಅಪ್ರಾಮಾಣಿಕ, ಯಾವುದರಿಂದಾಗಿ ಲಾಭ ಜಾಸ್ತಿ, ಯಾವುದು ಯಾರಿಗೆ ಬಹು ಉಪಕಾರಿ, ಇಂತಹ ಆಲೋಚನೆಗಳನ್ನು ರುಜುವಾಗಿ ಯಾರು ಆಲೋಚನೆಗಳನ್ನು ಮಾಡ್ತಾರೆ ಅವರನ್ನು ಆಸೀನಮಪಿ ತೂಷ್ಣೀಕಂ ಅನುರಜ್ಯಂತಿ ತಂ ಪ್ರಜಾ. ಅವನು ಕೆಲಸ ಮಾಡಲೇಬೇಕು ಅಂತಲ್ಲ, ಅವನು ಈ ರೀತಿಯಾದಂತಹ ಆಲೋಚನೆ ಉಳ್ಳವನು ಅಂತ ಜನರಿಗೆ ಗೊತ್ತಾದರೆ ಅವನನ್ನು ಜನರು ಗೌರವಿಸ್ತಾರೆ. ಯಾಕೆ? ಅವನಲ್ಲಿ ಈ ರೀತಿಯಾದಂತಹ ರುಜು ಬುದ್ಧಿ, ನೇರವಾಗಿ ಆಲೋಚಿಸ್ತಕ್ಕಂತಹ ಬುದ್ಧಿ ಇದೆ ಅನ್ನೋದಕ್ಕೆ ಅವನಿಗೆ ಗೌರವ ಅನ್ನೋದು ಲಭಿಸುತ್ತೆ. ಅಂತಹ ಒಂದು ಸ್ವಭಾವವನ್ನು ನಾವಿಟ್ಕೋಬೇಕು. ಅಷ್ಟೇ ಅಲ್ಲ, ಚಕ್ಷುಷಾ ಮನಸಾ ವಾಚಾ ಕರ್ಮಣ ಚ ಚತುರ್ವಿಧಂ ಪ್ರಸಾದಯತಿ ಯೋ ಲೋಕಂ ಲೋಕೋ ಅನುಪ್ರಸೀದತಿ. ಯಾಕೆ ನಾವು ಇನ್ನೊಬ್ಬರ ಬಗ್ಗೆ ಯಾಕೆ ನಾವು ಚಿಂತೆ ಮಾಡಬೇಕು? ಇಷ್ಟೆಲ್ಲ ನೀವು ಹೇಳಿದ್ದೇನು, ಇನ್ನೊಬ್ರಿಗೋಸ್ಕರ ಮಾಡಬೇಕು, ಮಾಡುವಾಗ ಆಲೋಚನೆ ಮಾಡಬೇಕು, ಸಾತ್ವಿಕ ಮತ್ತು ತಾಮಸಗಳ ಚಿಂತನೆಯನ್ನು ಮಾಡಬೇಕು. ಯಾಕೆ?